ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಅಮ್ಮ ಮಾಡೋ ವೆಜಿಟೇಬಲ್ ಪಲಾವ್ ಅಂದರೆ ತುಂಬಾ ಇಷ್ಟ. ಸೊ ಈ ರೆಸಿಪಿನ ನಿಮಗೂ ತೋರಿಸ್ಕೊಡ್ತೀನಿ, ಹೇಗೆ ನಮ್ಮ ಮನೇಲಿ ವೆಜಿಟೇಬಲ್ ಪಲಾವ್ ಮಾಡ್ತಾರೆ ಅಂತ. ಸೊ ವೆಜ್ ಪಲಾವ್ಗೆ ನಾನು ತೊಗೊತಿರೋದು ಬಾಸ್ಮತಿ ರೈಸ್ 2.5 ಕಪ್ಪು. ಇದನ್ನು ನೆನೆಸ್ಕೋಬೇಕು ನೀರಲ್ಲಿ, ಯಾಕಂತಂದರೆ ಅಕ್ಕಿ ಚೆನ್ನಾಗೇ ಕುಕ್ ಆಗುತ್ತೆ. ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 2 ಬೆಳ್ಳುಳ್ಳಿ, ದೊಡ್ಡದಿದ್ರೆ 1 ತೊಗೊಂಡ್ರೆ ಸಾಕು. ಒಂದು 8ರಿಂದ 10 ಗೋಡಂಬಿ, 2 ಈರುಳ್ಳಿ, ಅರ್ಧ ಶುಂಠಿ ಮತ್ತು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಸಾಕು. ಸೊ ಇವಾಗ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕಿ ಚಕ್ಕೆ, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ ಮತ್ತು ಧನಿಯಾ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಬೇಕು. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಈ ಥರ ಬಾಡಿಸಿ ರುಬ್ಕೊಳೋದ್ರಿಂದ ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅದೇ ಪಾತ್ರೆಗೆ 1/4 kg ಎಣ್ಣೆ ಹಾಕಿ ಪುದೀನ ಮತ್ತು ಟೊಮೊಟೊ ಹಣ್ಣು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನಿಮಗೆ ಇಷ್ಟ ಆಗೋ ತರಕಾರಿಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ನವ್ಕೋಲ್ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಇಲ್ಲ ಅಂದರೆ ಮಶ್ರೂಮ್ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ರುಬ್ಕೊಂಡಿರೋ ಮಸಾಲ ಕೂಡ ಹಾಕ್ಕೋತಿದ್ದೀನಿ. ಒಂಚೂರು ಮಸಾಲ ಎಲ್ಲ ಮಿಕ್ಸ್ ಮಾಡಿ ನೆನೆಸಿರೋ ಅಕ್ಕಿನ ಹಾಕ್ಕೊಂಡು 5 ಗ್ಲಾಸ್ ನೀರು ಹಾಕ್ಕೋಬೇಕು. ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ಲಾಸ್ಟಲ್ಲಿ ನಾನು ಹೂಕೋಸು ಹಾಕ್ಕೋತಿದ್ದೀನಿ. ಹೂಕೋಸು ಬೇಗ ಬೆಂದೋಗುತ್ತೆ, ಅದಕ್ಕೆ ಇದನ್ನು ಲಾಸ್ಟಲ್ಲಿ ಹಾಕ್ಕೋತಿರೋದು. ಸೊ ಇವಾಗ ಲಾಸ್ಟ್ ಟಚಪ್ ಬಂದು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಮನೇಲೇ ಮಾಡಿರೋದು. ಸ್ವಲ್ಪ ಕುದ್ದ ಮೇಲೆ ಲೋ ಫ್ಲೇಮಲ್ಲಿ ಈ ಥರ ಏನಾದರೂ ಭಾರವಾಗಿಟ್ಟು ಬೇಯಿಸ್ಬೇಕು, ಅಬೇ ಹೋಗ್ದಿರ ಒಂದು 20 ನಿಮಿಷ ಬೇಯಕ್ಕೆ ಬಿಡಿ. ಆಮೇಲೆ ನೋಡಿ ಫೈನಲಾಗಿ ರೆಡಿಯಾಗಿದೆ. ಸಖತ್ತಾಗಿ ಬಂದಿತ್ತು. ನಿಜ ಹೇಳಬೇಕು ಅಂತಂದರೆ ನಾನಂತೂ 2 ಸತಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ದೀನಿ. ಡೆಫಿನೆಟ್ಲಿ ಟ್ರೈ ಮಾಡಿ ಈ ರೆಸಿಪಿನ. ಹೇಗಿದೆ ಅಂತ ತಿಳಿಸ್ಕೊಡಿ ಕಮೆಂಟ್ಸಲ್ಲಿ. ನಮ್ಮ ಮನೇಲಿ ಅಡುಗೆ ಮಾಡುವಾಗ ಸೀರಿಯಸ್ ಆಗಿ ಕೂತ್ಕೊಂಡು ನೋಡೋದಂತಂದರೆ ನಮ್ಮ ಮನೆ ಮಗ ಡ್ಯೂಕ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.